ಸರ್ ನಿಮ್ಗೆ 5 ಲೀಟರ್ ಕುಕ್ಕರ್ ಫ್ರೀ ಆಗಿ ಕೊಡ್ತಾ ಇದೀವಿ. ಹಾ ಹಿಟ್ ಕಲ್ಸೋ ಮಷೀನು ಫ್ರೀ ಆಗಿ ಕೊಡ್ತಾ ಇದೀವಿ. ಓಕೆ ಸ್ಟವ್ ಕೂಡ ಫ್ರೀ ಆಗಿ ಕೊಡ್ತಿದ್ದೀವಿ. ಓಕೆ ಇದೆಲ್ಲ 3 ಫ್ರೀ ಆಗಿರುತ್ತೆ ಮೇಡಮ್ ಇದು. ಸರ್ 3 ಫ್ರೀ ಆಗಿರುತ್ತೆ. ಇದು ಗಂಟೆಗೆ ನಿಮ್ಗೆ 500 ರೊಟ್ಟಿ ಮಾಡಿಕೊಡುತ್ತೆ. ಇದರ ಒಂದೇ ಮಷೀನ್ ಅಲ್ಲಿ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಪಾನಿಪುರಿ ಎಲ್ಲಾ ತರ ಮಾಡ್ಕೋಬಹುದು ಸರ್. ಇದೆಲ್ಲ ಸರ್ ರಿವಲ್ಸ್ ಬೆಲ್ಟ್ ಸರ್. ನಿಮ್ಗೆ ರಿವಲ್ಸ್ ಬೆಲ್ಟ್ ಇದು ತಾಸಿಗೆ 500 ರಿಂದ 1000 ರೊಟ್ಟಿ ಮಾಡುತ್ತಾನ ನಿಮ್ಗೆ ಎಲ್ಲ ಕಾಣ್ತೀವಲ್ಲ ಸರ್. ಎಲ್ಲ ನಿಮ್ ಮಷೀನ್ ತರ ಕಾಣ್ತೇವೆ ನಿಮ್ಗೆ. ಎಲ್ಲ 500 ರೊಟ್ಟಿ ಮಾಡ್ಕೊಡ್ಬೋದು. 500 ರಿಂದ 1000 ಮಟ ಸರ್ ನಿಮ್ಗೆ. ಇದು ಗಂಟೆ 300 ಮಾಡ್ಕೊಡುತ್ತೆ. ಇದೇನ್ ನೋಡ್ತಿದ್ರಲ್ಲ ಸರ್ ನಿಮ್ಗೆ ಇದು ಗಂಟೆಗೆ 400 ಮಾಡ್ಕೊಡುತ್ತೆ ಸರ್. ಇದರಲ್ಲಿ ನೀವು ಚಪಾತಿ ಮಾಡ್ಕೋಬಹುದು, ರೊಟ್ಟಿ ಮಾಡ್ಕೋಬಹುದು, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಪಾನಿಪುರಿ, ಹಪ್ಪಳ ಎಲ್ಲಾ ತರದ್ದು ಮಾಡ್ಕೋಬಹುದು ಸರ್. ನೀವು 3 ಮಷೀನ್ ದಲ್ಲಿ ಸರ್. ಹೌದು ಸರ್, 3 ಮಷೀನ್ ಎಲ್ಲಾ ತರದ್ದು ಮಾಡ್ಕೋಬಹುದು. ಎಲ್ಲಾ ತರದ್ದು ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ 1 HP ಬರುತ್ತೆ, ನಿಮ್ಗೆ 2 HP ಬರುತ್ತೆ, 3 HP ತನಕನೂ ಇದೆ ಸರ್. 3 HP, 5 HP, 7 HP ತನಕನೂ ಬರುತ್ತೆ ನಿಮ್ಗೆ ಸರ್. ಇದನ್ನ ನೋಡ್ತಿದ್ರಲ್ಲ ಸರ್, ಈ ಮಷೀನ್ ನಿಮ್ಗೆ ಇದರಲ್ಲಿ ಡೀಸೆಲ್ ಹಾಕ್ಬಹುದು, ಸೀಮೆಣ್ಣೆನೂ ಹಾಕ್ಬಹುದು ಸರ್. ಇದು ಸರ್ ಇದೇನ್ ನೋಡ್ತಿದ್ರಲ್ಲ ಸರ್, ಇದು ನಿಮ್ಗೆ ಎಲೆಕ್ಟ್ರಿಕ್ ಒಲೆ ಸರ್. ಇದು ನಿಮ್ಗೆ ಎಲೆಕ್ಟ್ರಿಕ್ ಮಾಡಬಹುದು. ಮತ್ತೊಬ್ಬ ನಿಮ್ಗೆ ಒಲೆನೇ ಸಿಗುತ್ತೆ ಸರ್. ಮತ್ತೊಬ್ಬ ಇದೇನ್ ನೋಡ್ತಿದ್ರಲ್ಲ ಸರ್, ನಿಮ್ಗೆ ಕಟ್ಟಿಗೆ ಒಲೆ ಸರ್. ಇದು ಎಕ್ಸ್ಪೋಸ್ ಬಿಸ್ನೆಸ್ ಗೆ ನಿಮಗೆ ಸ್ವಾಗತ. ನೇರ ಫ್ಯಾಕ್ಟರಿಯಿಂದ ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್ ಫಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ಕಂಪ್ನಿ ಹೆಸರನ್ನ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಶಿಲ್ಪಾ. ಕಂಪ್ನಿ ನೇಮ್ ಬಂದು ವಿರಾಜ್ ಗ್ಲೋಬಲ್ ಮಷಿನರಿ. ಓಕೆ, ಯಾಕಂದ್ರೆ ಲಾಸ್ಟ್ ಒಂದು ವಿಡಿಯೋ ಮಾಡಿದೆ ಮೇಡಮ್ನ. ಯಾಕಂದ್ರೆ ತುಂಬ ಜನ ಬಂದು ತಮ್ಮ ಮಷೀನನ್ನು ತೊಗೊಂಡೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ತುಂಬ ಜನ ಈಗ ಆಫರ್ ಅಂಥೇಳಿ ಇದು ಮಾಡ್ತಾಯಿದ್ರು. ಏನು ಆಫರ್ ಕೊಡ್ತಾ ಇದ್ದಾರೆ, ಏನು ಪ್ರೈಸ್ ಇದೆ ಮೇಡಮ್, ಏನಾರು ಗಿಫ್ಟ್ ಕೊಡ್ರಿ ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೆ ಮತ್ತೊಂದು ಸಲ ನೀವು ನಮಗೆ ಕರೆದಿದ್ದೀರಾ. ಯಾಕಂದ್ರೆ ಲಾಸ್ಟ್ ವಿಡಿಯೋ ಒಳಗೆ ತುಂಬ ಜನ ರೆಸ್ಪಾನ್ಸ್ ಚಲೋ ಕೊಟ್ಟಿದೆ ಅಂಥೇಳಿ ಮತ್ತೊಂದು ಸಲ ನೀವು ಕರೆದಿದ್ದೀರಾ. ಈಗ ನಮ್ಮ ಕರ್ನಾಟಕ ಜನ ಏನು ಈ ವಿಡಿಯೋ ನೋಡ್ತಾ ಇದ್ದಾರಲ್ಲ, ಅವ್ರಿಗೆ ಏನು ಆಫರ್ ಕೊಡ್ತಾ ಇದ್ದೀರಾ? ಸರ್ ಬನ್ನಿ ಸರ್, ನಿಮ್ಗೆ ತೋರಿಸ್ಬಿಟ್ಟು ಹೇಳ್ತೀನಿ ಆಫರ್ ಏನು ಕೊಡ್ತಾ ಇದೀವಿ ಅಂತ. ಓಕೆ ಬನ್ನಿ ಸರ್ ಬನ್ನಿ ಸರ್. ನಿಮ್ಗೆ 5 ಲೀಟರ್ ಕುಕ್ಕರ್ ಫ್ರೀ ಆಗಿ ಕೊಡ್ತಾ ಇದೀವಿ. ಹಿಟ್ ಕಲ್ಸೋ ಮಷೀನು ಫ್ರೀ ಆಗಿ ಕೊಡ್ತಾ ಇದೀವಿ. ಸ್ಟವ್ ಕೂಡ ಫ್ರೀ ಆಗಿ ಕೊಡ್ತಿದ್ದೀವಿ. ಓಕೆ ಇದೆಲ್ಲ 3 ಫ್ರೀ ಆಗಿರುತ್ತೆ ಮೇಡಮ್ ಇದು. ಸರ್ 3 ಫ್ರೀ ಆಗಿರುತ್ತೆ ಸರ್. ಇವಾಗ ಮೇಡಮ್ ಏನ್ ಹೇಳಿದ್ರಲ್ಲ ಸರ್, ಇದು 3 ಫ್ರೀ ಇದೆ ಸರ್ ಇದೇ ಮಷೀನ್ ಅಲ್ಲಿ ಸರ್. ಈ ಮಷೀನ್ ಏನ್ ನೋಡ್ತಾ ಇದ್ರಲ್ಲ ಸರ್, ಇದು ಬಂದ್ಬಿಟ್ಟು ನಿಮ್ಗೆ 1,30,000 30,000 ಇದೆ ಸರ್. ನಿಮ್ಗೆ ಬಂದ್ಬಿಟ್ಟು ಆಫ್ ಆಗಿ ನಿಮ್ಗೆ 99 ಗೆ ಕೊಡ್ತೇವೆ ಸರ್, 99,000ಗೆ. ಇದು ಗಂಟೆಗೆ ನಿಮ್ಗೆ 500 ರೊಟ್ಟಿ ಮಾಡಿಕೊಡುತ್ತೆ. ಇದರ ಒಂದೇ ಮಷೀನ್ ಅಲ್ಲಿ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಪಾನಿಪುರಿ ಎಲ್ಲಾ ತರದ್ ಮಾಡ್ಕೋಬಹುದು ಸರ್. ಇದೇ ರೇಟ್ ಅಲ್ಲಿ ನಿಮ್ಗೆ ಎಲ್ಲಾ ತರದ್ದು 3 ಫ್ರೀ ಕೊಡ್ತಾ ಇದೆ ಸರ್ ನಿಮ್ಗೆ. ಓಕೆ, ಇದು 3 ಮಷೀನ್ ಜೊತೆಲಿ ಇದು 3 ಗಿಫ್ಟ್ ನಮಗೆ ಸಿಗ್ತಾ ಇದೆ. ಅದು ಫ್ರೀ ಆಫ್ ಕೊಡ್ತಾ ಇದೆ ಸರ್ ನಿಮ್ಗೆ. ಓಕೆ ಯಾಕಂದ್ರೆ ಮತ್ತೆ ಇದರದ್ದು ಏನಾರ ಆಫರ್ ಡೇಟ್ ಇದೆ ಏನ್ ಸರ್? ಇದು ಇವಾಗ ಸರ್ ಡೇಟ್ ಬಂದ್ಬಿಟ್ಟು ಸರ್ ನಿಮ್ಗೆ ಕಾಣ್ತಾ ಇಲ್ಲ ಸರ್, ಜುಲೈ 30 ಲಾಸ್ಟ್ ಸರ್ ನಿಮ್ಗೆ, 30ರೊಳಗೆ ಸರ್. ಮತ್ತೆ ಒಬ್ಬ ಇನ್ನೊಂದು ಕಸ್ಟಮರ್ಗೆ ಏನ್ ಹೇಳ್ತಾ ಇದ್ದಾನೆ ಸರ್ ನಿಮ್ಗೆ ಅಂದ್ರೆ, ಈಗ ಡಿಸ್ಪ್ಲೇ ಕಾಣ್ತಾ ಇದೆಯಲ್ಲ ಸರ್, ನಂಬರ್ ಕಾಲ್ ಮಾಡಿ ನೀವು ಬುಕಿಂಗ್ ಮಾಡ್ಕೋಬಹುದು. ಬುಕಿಂಗ್ ಮಾಡ್ಕೋಬಹುದು ಸರ್ ನಿಮ್ಗೆ. ಯಾಕಂದ್ರೆ ಇವತ್ತು ಲಾಸ್ಟ್ ಡೇಟ್ ಇದೆ, ನಮ್ಗೆ ಬರಕ್ ಆಗಲ್ಲ ಅಂತ ಹೇಳಿ ನಾವು ಫೋನ್ ಮಾಡಿ ಬುಕ್ ಮಾಡಿದ್ರು ಹೌದು ಸರ್. ನೀವು ಫೋನ್ ಮಾಡಿ ಬರಕ್ ಆಗಲ್ಲಪ್ಪ, ಇನ್ನೊಂದ್ 2-3 ದಿನ ಬರಕ್ ಆಗಲ್ಲಪ್ಪ ಅಂದ್ರೆ ಕಾಲ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು. ನೀವು ಬುಕಿಂಗ್ ಮಾಡ್ಕೋಬಹುದು ಸರ್. ಹೌದು. ಓಕೆ, ಯಾಕಂದ್ರೆ ಇದು 1 ತಾಸಿಗೆ ಎಷ್ಟು ರೊಟ್ಟಿನ ರೆಡಿ ಮಾಡುತ್ತೆ ಸರ್? ಇದು 1 ತಾಸಿಗೆ ನಿಮಗೆ 500 ರೊಟ್ಟಿ ಮಾಡ್ಕೊಡುತ್ತೆ ಸರ್. ನಿಮ್ಗೆ 500 ರೊಟ್ಟಿ ಮಾಡ್ಕೊಡುತ್ತೆ ನಿಮ್ಗೆ ಆರಾಮಾಗಿ. ಓಕೆ ಸ್ನೇಹಿತರೆ, ಈ ತರ ಆಫರ್ ಪಡಿಬೇಕಂತ ಹೇಳಿದ್ರೆ ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದ್ರೆ ಆ ನಂಬರ್ಗೆ ಕಾಲ್ ಮಾಡಿ. ನೀವು ಇಲ್ಲ ಅಂದ್ರೆ ವಿಸಿಟ್ ಮಾಡಬಹುದು. ಓಕೆ, ಮತ್ತೆ ನೆಕ್ಸ್ಟ್ ಯಾವ ಮಷೀನ್ ಅದಾವ ಅದನ್ನು ಸ್ವಲ್ಪ ತೋರಿಸ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ಇದೇನ್ ಕಾಣ್ತಾ ಇದೆಯಲ್ಲ ಸರ್ ನಿಮ್ಗೆ, ಇದೆಲ್ಲ ಸರ್ ರಿವಲ್ಸ್ ಬೆಲ್ಟ್ ಸರ್. ನಿಮ್ಗೆ ರಿವಲ್ಸ್ ಬೆಲ್ಟ್ ಇದು ತಾಸಿಗೆ 500 ರಿಂದ 1000 ರೊಟ್ಟಿ ಮಾಡುತ್ತಾನ ನಿಮ್ಗೆ. ಎಲ್ಲ ಕಾಣ್ತಾ ಇದೆಯಲ್ಲ ಸರ್, ಎಲ್ಲ ನಿಮ್ ಮಷೀನ್ ತರ ಕಾಣ್ತೇವೆ ನಿಮ್ಗೆ. ಎಲ್ಲ 500 ರೊಟ್ಟಿ ಮಾಡ್ಕೊಡ್ಬೋದು, 500 ರಿಂದ 1000 ಮಟ ಸರ್ ನಿಮ್ಗೆ. ಸರ್ ಆಮೇಲೆ ಇದಕ್ಕಿಂತ ಸ್ವಲ್ಪ ಚಿಕ್ಕ ರೊಟ್ಟಿ ಮಷೀನ್ ಬೇಕಲ್ಲ ಅದನ್ನು ಸಿಗತ್ತೆ ಸರ್? ಸರ್ ಇದು ಇದೆ ನಮ್ಮ ಹತ್ರ ಚಿಕ್ಕ ಮಷೀನ್. ಅಪ್ಪ ಅಂತಂದ್ರೆ ನಿಮ್ಗೆ ಇದು ಮಷೀನ್ ನೋಡ್ತಿದ್ರಲ್ಲ ಸರ್, ನಿಮ್ಗೆ ಗಂಟೆಗೆ ನಿಮ್ಗೆ 300 ಮಾಡ್ಕೊಡುತ್ತೆ ಸರ್ ನಿಮ್ಗೆ. ಇದು ಗಂಟೆ 300 ಮಾಡ್ಕೊಡುತ್ತೆ. ಇದೇನ್ ನೋಡ್ತಿದ್ರಲ್ಲ ಸರ್, ನಿಮ್ಗೆ ಇದು ಗಂಟೆಗೆ 400 ಮಾಡ್ಕೊಡುತ್ತೆ. ಓಕೆ, ಈ ತರ ಬೇರೆ ಬೇರೆ ಹಲವಾರು ಮಷೀನ್ಗಳು ಇದಾವೆ ಸರ್. ಇದರಲ್ಲಿ 3 ಮಾಡಲ್ ಇದಾವೆ ನಿಮ್ಗೆ. ಹಲವಾರು ಮಷೀನ್ಗಳು ಇದಾವೆ, ರಿಟರ್ನ್ ಬೆಲ್ಟ್, ನಿಮ್ಗೆ ಎಲ್ಲಾ ತರದ್ದು ಮಷೀನ್ ಇದಾವೆ ಸರ್. ಓಕೆ ಸ್ನೇಹಿತರೆ, ಆಫರ್ ಪಡಿಬೇಕಂತ ಹೇಳಿದ್ರು, ನಿಮ್ಗೆ ಆಫರ್ ಮಷೀನು ಇದೆ. ಅದೇ ತರ ನಮ್ ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂತ ಹೇಳಿದ್ ಈ ತರ ಮಷೀನ್ ತಗೋಬಹುದು. ಕಮ್ಮಿ ಇದೆ ಸರ್ ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸರ್ ಇವಾಗ ಏನಿದೆಲ್ಲ 38 ಇದೆ ಸರ್ ನಿಮ್ಗೆ. ಇದು ನಿಮ್ಗೆ ಏನ್ ಕಾಣ್ತಾ ಇದೆಲ್ಲ ಸರ್ ನಿಮ್ಗೆ, ಇದು ಈ ಮಷೀನ್ ನಿಮ್ಗೆ ಇದು 45,000 ಸರ್, 45,000 ರೂಪಾಯಿ. ಓಕೆ, ಇದು ಸಣ್ಣ ಮಷೀನ್ ಬರುತ್ತೆ. ಇದರಲ್ಲಿ ನಾವು ಯಾವ ತರ ರೊಟ್ಟಿಯನ್ನ ರೆಡಿ ಮಾಡ್ಕೋಬಹುದು ಸರ್? ಸರ್ ಇದರಲ್ಲಿ ನೀವು ಚಪಾತಿ ಮಾಡ್ಕೋಬಹುದು, ರೊಟ್ಟಿ ಮಾಡ್ಕೋಬಹುದು, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಪಾನಿಪುರಿ, ಹಪ್ಪಳ ಎಲ್ಲಾ ತರದ್ದು ಮಾಡ್ಕೋಬಹುದು ಸರ್ ನೀವು. 3 ಮಷೀನ್ ದಲ್ಲಿ ಸರ್? ಹೌದು ಸರ್, 3 ಮಷೀನ್ ಎಲ್ಲಾ ತರದ್ದು ಮಾಡ್ಕೋಬಹುದು. ಎಲ್ಲಾ ತರದ್ದು ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ಇನ್ನೊಂದು ಮಷೀನ್ ಲಾಸ್ಟ್ ನಾವು ತೋರಿಸಿದೆ ಸ್ನೇಹಿತರೆ, ಇದು ನೋಡ್ಕೋಬಹುದು ನೀವು. ಅದಕ್ಕಿಂತ ಕಮ್ಮಿ ಮಷೀನ್ ಬೇಕಂದ್ರೆ ಇದು ಇದೆ. ಹೌದು ಸರ್, ಇದು ನಿಮ್ಗೆ 38,000 ರೂಪಾಯಿ ಸರ್. ಇದರಲ್ಲಿ ನಿಮ್ಗೆ ಚಪಾತಿ ಮಾಡ್ಕೋಬಹುದು, ಪುಲ್ಕಾನು ಮಾಡ್ಕೋಬಹುದು ಸರ್ ನೀವು. ಸರ್ ನಿಮ್ಗೆ ಫುಲ್ ಹಾಫ್ ಫ್ರೈ ಆಗಿ ಬರುತ್ತೆ ನಿಮ್ಗೆ. ಎಲ್ಲ ಹಾಫ್ ಫ್ರೈ ಆಗಿ ಬರುತ್ತೆ ನಿಮ್ಗೆ. ಓಕೆ ಸ್ನೇಹಿತರೆ, ಅದನ್ನು ಇದೆ. ಅದೇ ತರ
ಹಿಂದ್ಗಡೆ ನಿಮ್ಗೆ ಎಲ್ಲ ಗಿರ್ನಿನ ಕಾಣ್ತಾ ಇದೆ, ಗಿರ್ನಿ ಬೇಕಂತ ಹೇಳಿ ಗಿರ್ನಿನೂ ಸಿಗಲ್ಲ. ಎಲ್ಲಾ ತರದ್ದು ಸರ್ ಇವಾಗ ಮಷಿನ್ ತಗೊಂಡ್ ಹೋಗಿ ಏನಪ್ಪ ಹೋಗಕ್ಕೆ ಸಮಯ ಆಗಲ್ಲಪ್ಪ ಅಂದ್ರೆ ನಿಮ್ಗೆ ಎಲ್ಲಾ ತರದ್ದು ಗಿರ್ನಿ ಇದೆ ಸರ್ ನಿಮ್ಗೆ. ಇದು ನೋಡ್ತಿದ್ರಲ್ಲ ಸರ್ ನಿಮ್ಗೆ, ಇದು ನೋಡ್ತಿದ್ರಲ್ಲ 1 HP ಸರ್ ಗಿರ್ನಿ, ಇದು ಕಾಣ್ತಾ ಇದೆಯಲ್ಲ 1 HP ಸರ್ ನಿಮ್ಗೆ. ಇದರಲ್ಲಿ ನಿಮ್ಗೆ 1 HP ಬರುತ್ತೆ, ನಿಮ್ಗೆ 2 HP ಬರುತ್ತೆ, 3 HP ತನಕನೂ ಇದೆ ಸರ್. 3 HP 5 HP 7 HP ತನಕನೂ ಬರುತ್ತೆ ನಿಮ್ಗೆ. ಓಕೆ ಓಕೆ, ಎಲ್ಲ ತರಹದ್ದು ಮಷಿನ್ ಅವೈಲೇಬಲ್ ಇದೆ, ಇದರಲ್ಲಿ ನೋಡ್ಕೋಬಹುದು. ಯಾಕಂದ್ರೆ ನಿಮ್ ಬಜೆಟ್ ಪ್ರಕಾರ ನೀವು ಎಲ್ಲ ಮಷಿನ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಮನೆಯಲ್ಲಿ ಬೇಡ, ನಮ್ಗೆ ಹೊರಗಡೆ ಸ್ವಲ್ಪ ಬಿಸ್ನೆಸ್ ಮಾಡ್ಲಿಕ್ಕೆ ಮಷಿನ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ, ಆ ತರವನ್ನು ನಿಮ್ಗೆ ಕಮರ್ಷಿಯಲ್ ಮಷಿನ್ ಬೇಕಂದ್ರೆ ಅದನ್ನು ಇವ್ರ ಹತ್ರ ಸಿಗತ್ತೆ. ಸರ್ ಇವಾಗ ಏನ್ ನೋಡ್ತಿದ್ರಲ್ಲ ಸರ್, ಇದು ಮಷಿನ್ ಇದು ನಿಮ್ಗೆ 3 HP ಬರುತ್ತೆ ಸರ್. ನಿಮ್ಗೆ ಇದು ಒಂದೇ ಮಷಿನ್ ನಲ್ಲಿ ನೀವು ಜೋಳನೂ ಮಾಡ್ಕೋಬಹುದು, ಅಕ್ಕಿನೂ ಮಾಡ್ಕೋಬಹುದು, ಎಲ್ಲಾ ತರದ್ದು ನಿಮ್ಗೆ ಪೌಡರ್ ಮಾಡ್ಕೊಡುತ್ತೆ. ಪ್ಲಸ್ ಇದೊಂದು ಏನಪ್ಪ ಅಂತಂದ್ರೆ ಪ್ಲಸ್ ನಿಮ್ಗೆ ಇದರಲ್ಲಿ ಅರ್ಶನೂ ಮಾಡ್ಕೋಬಹುದು ನೀವು, ಪ್ಲಸ್ ಖಾರನೂ ಮಾಡ್ಕೋಬಹುದು ಇದರಲ್ಲಿ ಸರ್. ಓಕೆ, ಮೆಣಸಿನಕಾಯಿ ಖಾರ ಬೇಕಾ ಅದನ್ನು ಖಾರನೂ ಮಾಡ್ಕೋಬಹುದು ಸರ್. ನಿಮ್ಮ ತೊಳೆತಿರಿಗೆ ನೀವು ಅರ್ಶನ ಬೇರೆ ಮಾಡ್ಕೋಬಹುದು. ಓಕೆ ಓಕೆ, ಈ ತರ ಹಲವಾರು ಬಿಸ್ನೆಸ್ ಮಾಡ್ಲಿಕ್ಕೆ ಮಷಿನ್ಸ್ ಇವ್ರ ಹತ್ರ ಇದೇ ಸ್ನೇಹಿತರೆ. ಬಂದು ಒಂದ್ಸತ ವಿಸಿಟ್ ಕೊಡ್ರಿ, ಫ್ಯಾಕ್ಟ್ರಿಗೆ ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲ ತರಹದ್ದು ನೀವು ಬಿಸ್ನೆಸ್ನ ಮಾಡ್ಕೋಬಹುದು. ನಿಮ್ಗೆ ಈ ತರ ಬಿಸ್ನೆಸ್ ಮಾಡ್ಲಿಕ್ಕೆ ಮಷಿನ್ಸ್ ಎಲ್ಲ ನೀವು ಹುಡುಕ್ತಾ ಇದೀರಿ ಅಂತ ಹೇಳಿ ಈ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಕೊಡ್ರಿ. ಇವ್ರ ಹತ್ರ ನಿಮ್ಗೆ ಎಲ್ಲ ತರಹದ್ದು ಮಷಿನ ಸಿಗುತ್ತೆ. ಅದೇ ತರ ಈಗ ಆಫರು ನಡೀತಾ ಇದೆ, ಅದನ್ನು ನೀವು ಆಫರನ್ನು ಪಡ್ಕೋಬಹುದು. ಅದೇ ತರ ಸುಮಾರು ಮಷಿನ್ಸ್ ಅದಾವೆ, ಸಣ್ಣ ದೊಡ್ಡ ಎಲ್ಲ ತರಹದ್ದು ಮಷಿನ್ಸ್ ಅವೈಲೇಬಲ್ ಇದೆ. ಬಂದು ಒಂದ್ಸತ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ರಿ, ಯಾಕಂದ್ರೆ ಎಲ್ಲ ತರಹದ್ದು ಮಷಿನ್ ನಿಮ್ಗೆ ಇವ್ರ ಹತ್ರ ಅವೈಲೇಬಲ್ ಇದೆ. ಯಾಕಂದ್ರೆ ಯಾವ್ದು ಸಿಗಲ್ಲ ಅನ್ನಂಗಿಲ್ಲ ಆ ಥರ ಎಲ್ಲ ತರಹದ್ದು ಫುಡ್ ಮೇಕಿಂಗ್ ಮಷಿನ್ ಇವ್ರ ಹತ್ರ ಇದೆ. ಓಕೆ, ಇದು ಯಾವ್ದು ಮಷಿನ್ ಸರ್? ಇದು ನೋಡ್ತಿರಲ್ಲ ಸರ್, ಇದು 2 HP ಸರ್, ಸಾಂಗೆ ಮಷಿನ್ ಸರ್. ಇದು 2 HP ಇದು. ಇದರಲ್ಲಿ ನಿಮ್ಗೆ 2 ಮಾಡಲ್ ಬರುತ್ತೆ ಸರ್. 2 HP ಬರುತ್ತೆ ನಿಮಗೆ, 3 HP ಮಾಡಲ್ ಸಿಗುತ್ತೆ ನಿಮ್ಗೆ. ಇದು ಓಕೆ ಓಕೆ, ಇದು ಸಾಂಗೆ ಮಷಿನ್ ಸರ್ ನಿಮ್ಗೆ. ಓಕೆ, ಶಾಂಗಿ ಮಾಡ್ಲಿಕ್ಕೆ ಎಲ್ಲ ಮಷಿನ್ ಬೇಕಂತ ಅದನ್ನು ಸಿಗತ್ತೆ. ಓಕೆ, ಎಲ್ಲಾ ತರಹದ್ದು ಅವೈಲೇಬಲ್ ಇದೆ ಸರ್. ಇದನ್ನ ನೋಡ್ತಿದ್ರಲ್ಲ ಸರ್, ಈ ಮಷಿನ್ ನಿಮ್ಗೆ ಇದರಲ್ಲಿ ಡೀಸೆಲ್ ಹಾಕ್ಬೋದು, ಸೀಮೆಣ್ಣೆನೂ ಹಾಕ್ಬೋದು ಸರ್. ಇದು ಸರ್ ಇದೇನ್ ನೋಡ್ತಿದ್ರಲ್ಲ ಸರ್, ಇದು ನಿಮ್ಗೆ ಎಲೆಕ್ಟ್ರಿಕ್ ಒಲೆ ಸರ್. ಇದು ನಿಮ್ಗೆ ಎಲೆಕ್ಟ್ರಿಕ್ ಮಾಡ್ಬೋದು, ಮತ್ತೊಬ್ಬ ನಿಮ್ಗೆ ಒಲೆನೇ ಸಿಗುತ್ತೆ ಸರ್. ಮತ್ತೊಬ್ಬ ಇದೇನ್ ನೋಡ್ತಿದ್ರಲ್ಲ ಸರ್, ನಿಮ್ಗೆ ಕಟ್ಟಿಗೆ ಒಲೆ ಸರ್. ಇದು ಕಟ್ಟಿಗೆ ಹಾಕ್ಬಿಟ್ಟು ಒಲೆನ ಹಚ್ಬೋದು ಸರ್ ನಿಮ್ಗೆ. ಇದೇನ್ ನೋಡ್ತಿದ್ರ ಸರ್, ಇದು 4 ಒಲೆ ಸರ್. ಈಗ ನಿಮ್ಗೆ 2 ಒಲೆ ಬೇಕಪ್ಪ ಅಂದ್ರೆ 2 ಒಲೆನೇ ಇದೆ ಸರ್ ನಮ್ಮ ಹತ್ರ. ಸರ್ ಇಲ್ಲಿ ನೋಡ್ತಿದ್ರ ಸರ್, ತವಾ ಒಲೆ ಸರ್. ಇದು ನಿಮ್ಗೆ ತವಾ ಸಮೇತ ಒಲೆ ಬೇಕಪ್ಪ ಅಂತಂದ್ರೆ ಒಲೆನೂ ಇದೆ ಸರ್ ನಮ್ಮ ಹತ್ರ. ಓಕೆ ಓಕೆ, ಒಲಿ ಬೇಕಂದ್ರೆ ಒಲಿನೂ ಸಿಗುತ್ತೆ ನಮ್ಮ ಹತ್ರ ಸರ್. ಓಕೆ ಓಕೆ, ತವೆ ಬೇಕಂದ್ರೆ ತವೆ ಇದೆ, ಒಲಿ ಬೇಕಂದ್ರೆ ಒಲಿ ಇದೆ. ನಿಮ್ಗೆ ಸಿಮೆ ಎಣ್ಣಿದ್ ಬೇಕು, ಇಲ್ಲ ನಮ್ಗೆ ಕಟ್ಕಿದ್ ಬೇಕಂದ್ರೆ ಅದನ್ನು ಇದೆ, ಕರೆಂಟಿಂದ ಬೇಕಂದ್ರೆ ಕರೆಂಟಿಂದು ಇದೆ. ಹೌದು ಸರ್. ಓಕೆ, ಎಲ್ಲಾ ತರಹದ್ದು ಒಲಿ ಅವೈಲೇಬಲ್ ಇದೆ ಸರ್. ಇದೇನ್ ನೋಡ್ತಿರಲ್ಲ ಸರ್, ಇದು ನೀವು ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕಡಾಯಿ ಸರ್. ಇದು ಎಲೆಕ್ಟ್ರಿಕ್ ಕಡಾಯಿ. ಇದರಲ್ಲಿ ನೀವು ಎಣ್ಣೆ ಹಾಕೊಂಡ್ಬಿಟ್ಟು ಹಪ್ಪಳನು ಕರಿಬಹುದು, ಮಿರ್ಚಿನ ಕಡಿಬಹುದು ಸರ್. ಇದು ಏನ್ ನೋಡ್ತಿದ್ರ ಎಲೆಕ್ಟ್ರಿಕ್ ಕಡಾಯಿ ಸರ್ ಇದು. ಓಕೆ ಓಕೆ ಸರ್, ಇದೇನ್ ನೋಡ್ತಿರಲ್ಲ ಸರ್, ಇದು ನಿಮಗೆ 7 kg ಹಿಟ್ ಕಲ್ಸೋ ಮಷಿನ್ ಸರ್. ನಿಮ್ಗೆ ಇದು ನೋಡ್ತಿದ್ರ ಸರ್, 7 kg ಹಿಟ್ ಕಲ್ಸೋ ಮಷಿನ್ ನಿಮ್ಗೆ. ಓಕೆ ಓಕೆ, ಹಿಟ್ ಕಲ್ಸೋ ಮಷಿನ್ ಈ ತರ ಈ ತರ ಬೇಕಂದ್ರೆ ಈ ತರನು ಇದೆ. ಇದೇನ್ ನೋಡ್ತಿದ್ರಲ್ಲ ಸರ್, ಇವಾಗ ಈ ತರನು ಇದೆ ನಿಮ್ಗೆ. ಇದರಲ್ಲಿ ನಿಮ್ಗೆ 15 kg, ನಿಮ್ಗೆ 10 kg ಎಲ್ಲಾ ತರದ್ದು ಸಿಗ್ತಾ ನಿಮ್ಗೆ. ಎಲ್ಲಾ ತರದ್ದು ಯಾಕಂದ್ರೆ ಸಣ್ಣ ದೊಡ್ಡ ಎಷ್ಟು ಕೆಜಿ ಬೇಕು 2 kg ಇಂದ ಹಿಡ್ಕೊಂಡು ನಿಮ್ಗೆ 15 kg ತನಕ ನಿಮ್ಗೆ ಹಿಟ್ ಕಲ್ಸೋ ಮಷಿನ್ ನಮ್ಮಲ್ಲಿ ಸಿಗುತ್ತೆ ಸರ್ ನಿಮಗೆ. ಓಕೆ ಓಕೆ, ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಯಾವ ತರ ಆಗತ್ತೆ ಅದನ್ನು ಸ್ವಲ್ಪ ತೋರಿಸ್ಬಿಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ಇವಾಗ ಏನ್ ನೋಡ್ತಿದ್ರಲ್ಲ ಸರ್, ಇಲ್ಲಿ ಇದು ನಮ್ದು ಆಫೀಸ್ ಸರ್. ಇವಾಗ ಓಕೆ ಬನ್ನಿ ಸರ್, ಇವಾಗ ನಿಮ್ಗೆ ಏನ್ ತೋರಿಸ್ತೇನಪ್ಪ ಅಂತಂದ್ರೆ, ಇವಾಗ ನಮ್ಮ ಮಷಿನ್ ಈಗ ಕೆಲವು ಕೇಳ್ಬೋದು ಸರ್. ಇವಾಗ ಮಷಿನ್ ನಿಮ್ಗೆ 5 ವರ್ಷದ್ದು 1 ವರ್ಷದ್ದು ಏನ್ ವ್ಯಾರಂಟಿ ಕೊಡ್ತೀರಪ್ಪ ಅಂತಂದ್ರೆ, ನಮ್ದು ಹ್ಯಾಂಡ್ ಬ್ಯಾಡ್ ಇರಂಗಿಲ್ಲ ಸರ್, ಕೈಯಲ್ಲಿ ನಾವು ಡ್ರಾಯಿಂಗ್ ಮಾಡಲ್ಲ ಸರ್. ಇದು ನೋಡ್ತಿದ್ರಲ್ಲ ಸರ್, ಇದು ಡ್ರಾಯಿಂಗ್ ನೋಡ್ತಿದ್ರಲ್ಲ, ಎಲ್ಲ ನಮ್ಮ ಇಂಜಿನಿಯರ್ಸ್ ಇರ್ತಾರೆ ಸರ್. ಇದು ಎಲ್ಲ ಡ್ರಾಯಿಂಗ್ ಅಲ್ಲಿ ನಮ್ಗೆ ಎಲ್ಲಾ ತರದ್ದು ಮಾಡ್ತಾರೆ ಸರ್ ನಿಮ್ಗೆ. ಓಕೆ ಓಕೆ, ಯಾಕಂದ್ರೆ ಇಲ್ಲೇ ಎಲ್ಲ ಫುಲ್ ಡಿಸೈನ್ ರೆಡಿ ಆಗತ್ತೆ ಫಸ್ಟ್, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಹೋಗುತ್ತೆ ಸರ್ ಇವಾಗ. ಓಕೆ ಓಕೆ, ಯಾಕಂದ್ರೆ ಡಿಸೈನ್ ಎಲ್ಲ ಸ್ನೇಹಿತರೆ ಇಲ್ಲೇ ರೆಡಿ ಆಗತ್ತೆ ನಿಮ್ಗೆ. ಸರ್ ಇವಾಗ ಏನ್ ಡ್ರಾಯಿಂಗ್ ನೋಡಿದಲ್ಲ ಸರ್ ನಿಮ್ಗೆ, ಇದು ನಮ್ದು ಸ್ಟೋರ್ ಸರ್. ಇದು ಸ್ಟೋರ್ ಇಂದ ನಿಮ್ಗೆ ಎಲ್ಲಾ ತರದ್ದು ಮಟೀರಿಯಲ್ಸ್ ಹೋಗಿ ಸರ್ ನಿಮ್ಗೆ ಡ್ರಾಯಿಂಗ್ ಆಗ್ಬಿಟ್ಟು ನಿಮ್ಗೆ ಎಲ್ಲಾ ತರದ್ದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ನೋಡ್ತಿದ್ರಲ್ಲ ಸರ್ ನೀವು ನೋಡಿ, ಇದೆಲ್ಲ ಇದೇ ತರದ್ದು ಇಲ್ಲೇ ರೆಡಿ ಆಗಿ ಬರುತ್ತೆ ಸರ್. ಇದು ಇದೇನ್ ಕಟಿಂಗ್ ಮಾಡ್ತಿದಲ್ಲಪ್ಪ, ಅವು ಎಲ್ಲಾ ತರದ್ದು ನಿಮ್ಗೆ ಎಲ್ಲ ವೆಲ್ಡಿಂಗ್ ಆಗ್ಬಿಟ್ಟು ಎಲ್ಲ ಅಸೆಂಬ್ಲಿ ಆಗ್ಬಿಟ್ಟು ನಿಮ್ಗೆ ಇಲ್ಲಿ ಬರುತ್ತೆ ಸರ್. ರೆಡಿ ಮಾಡ್ತಾ ಇದಾರೆ ನೋಡಿ, ಇವಾಗ ನೋಡ್ತಿರ್ಬೇಕು ನೀವು, ಇಲ್ಲಿ ರೆಡಿ ಮಾಡ್ತಾ ಇದಾರೆ ಸರ್ ಇವಾಗ. ಓಕೆ, ರೆಡಿ ಆಗ್ತಾ ಇದೆ. ಹೌದು ಸರ್, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮ್ಮಲ್ಲಿ ಆಗುತ್ತೆ ಸರ್. ಇದು ನೋಡ್ತಿದ್ರೆ ನೋಡ್ಬೇಕು, ಎಲ್ಲ ಮೆಷಿನ್ ರೆಡಿ ಮಾಡ್ತಾ ಇದಾರೆ ನಿಮ್ಗೆ. ಓಕೆ ಓಕೆ ಸರ್, ಯಾಕಂದ್ರೆ ಸ್ನೇಹಿತರೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗುತ್ತೆ ನಿಮಗೆ. ಒಳ್ಳೆ ಕ್ವಾಲಿಟಿದಲ್ಲಿ ಕೊಡ್ತಾರೆ, ರೀಸನೇಬಲ್ ಪ್ರೈಸ್ ಇರುತ್ತೆ. ಬಂದು ವಿಸಿಟ್ ಕೊಡ್ರಿ, ವಿಸಿಟ್ ಕೊಟ್ಟಂದ್ರೆ ಎಲ್ಲ ತರಹದ್ದು ಇನ್ಫಾರ್ಮೇಶನ್ ತಗೋಬಹುದು. ಯಾಕಂದ್ರೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲೇನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ತರ ನಿಮ್ಗೇನು ಎಲ್ಲ ಇಲ್ಲೇ ರೆಡಿ ಆಗುತ್ತೆ. ಮಷಿನ್ಸ್ ಎಲ್ಲ ಬೇಕು, ಸೇಲ್ಸ್ ಸರ್ವಿಸ್ ಎಲ್ಲ ಇವ್ರದೇ ಇರುತ್ತೆ. ಅತಿ ಕಡಿಮೆ ರೇಟ್ದಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಬಂದು ಒಂದ್ಸತ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ರಿ, ಯಾಕಂದ್ರೆ ನೀವು ಇಲ್ಲೇ ನೋಡ್ಕೋಬಹುದು ಎಷ್ಟು ನಿಮಗೆ ಮಷಿನ್ಸ್ ಅದಾವ ಅಂತೇಳಿ. ಯಾವ ಥರ ನಿಮಗೆ ಮಷಿನ್ ಬೇಕು, ಎಷ್ಟು ಕ್ವಾಂಟಿಟಿದಲ್ಲಿ ಬೇಕು ಅಷ್ಟು ಕ್ವಾಂಟಿಟಿದಲ್ಲಿ ಸಿಗುತ್ತೆ. ಅದೇ ಥರ ಈಗ ಆಫರ್ನ ಬಿಟ್ಟಿದ್ದಾರೆ. ನಿಮಗೆ 1,30,000 ರೂಪಾಯಿ ಇದ್ದಿದ್ದ ಮಷಿನ್ ಜಸ್ಟ್ ನಿಮಗೆ 99,000 ರೂಪಾಯಿದಲ್ಲಿ ಕೊಡ್ತಾ ಇದ್ದಾರೆ. ಅದು ನಿಮಗೆ ಲಾಸ್ಟ್ ಡೇಟ್ ಇರೋದು 30 ಜುಲೈ ಮಟ್ಟ ಇದೆ. ಅದರ ಜೊತೆಯಲ್ಲಿ ಈ ಥರ ಆಫರ್ ಎಲ್ಲ ಇದೆ.
ಈ ಎಲ್ಲ ಆಫರ್ ಪಡಿಬೇಕಂತ ಹೇಳಿದ್ರೆ ಆದಷ್ಟು ಬೇಗ ಬರ್ರಿ, ಬಂದು ವಿಸಿಟ್ ಕೊಡ್ರಿ ಆಫೀಸ್ಗೆ. ಇಲ್ಲ ಅಂದ್ರೆ ಕಾಲ್ ಮಾಡಿನೂ ಬುಕ್ನು ಮಾಡ್ಕೋಬೋದು. ಲಾಸ್ಟ್ ಡೇಟ್ ಇರೋದು ನಿಮ್ಗೆ ಇಲ್ಲೇ ಕಾಣ್ತಾ ಇದೆ. ಈ ಡೇಟ್ ಮಟ್ಟ ಬಂದು ಅದರ ಒಳಗಡೆನ ಈ ಬುಕ್ಕಿಂಗ್ ಮಾಡ್ಕೊರಿ, ಇಲ್ಲ ಅಂದ್ರೆ ಫೋನ್ ಮೇಲೇನು ಬುಕ್ ಮಾಡ್ಬೋದು. ಸರ್ ನಮಸ್ಕಾರ. ನಮಸ್ತೆ, ಬನ್ನಿ ಫಾರೂಕ್ ಅವ್ರೆ. ಹಾಂ ಸರ್, ಯಾಕಂದ್ರೆ ತುಂಬ ಜನದು ಕಂಪ್ಲೇಂಟ್ ಬರ್ತಾ ಇದೆ. ಯಾಕಂದ್ರೆ ತುಂಬ ಜನ ಮಷಿನ್ನ ಒಯ್ತಾರೆ. ಯಾಕಂದ್ರೆ ನೀವು ಮಾತ್ರ ಮಷಿನ್ ಯಾಕಂದ್ರೆ ತುಂಬಾ ಚಲೋ ಮಷಿನ್ನ ರೆಡಿ ಮಾಡ್ತಾ ಇದ್ದೀರಾ, ತುಂಬಾ ಸೇಲ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಈಗ ತುಂಬಾ ಕಸ್ಟಮರು ಬಾಯ್ ಮಾಡ್ತಾ ಇದ್ದಾರ. ಇದರಲ್ಲಿ ಯಾಕಂದ್ರೆ ಎಲ್ಲರಿಗೂ ಸರ್ವಿಸ್ ಕೊಡ್ಬೇಕಂದ್ರೆ ಆಗಲ್ಲ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ತಗೊಂಡ್ ಬಂದಿದ್ದೀರಾ ಸರ್ ನೀವು? ಸರ್ ಅದಕ್ಕೋಸ್ಕರನೇ ಎ ಟೆಕ್ನಾಲಜಿ ಅಂತ ಹೇಳಿ ಸುಮಾರು ಜನ ಕನ್ಫ್ಯೂಷನ್ ಐತಲ್ಲ. ಸೊ ಎ ಟೆಕ್ನಾಲಜಿ ಏನಂತಂದ್ರೆ ಸರ್, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಕಸ್ಟಮರ್ಗೆ ಸರ್ವಿಸ್ ಅಂತೂ ಕೊಡ್ತಾನೆ ಇದೀವಿ. ಹಾಂ ಸರ್. ಫಿಸಿಕಲ್ ಫೀಲ್ಡ್ಗೆ ಹೋಗಿನೂ ಕೊಡ್ತಾ ಇದೀವಿ, ಫೋನ್ ಕಾಲಲ್ಲಿ, ವಿಡಿಯೋ ಕಾಲಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಹಾಂ ಸರ್. ಕೆಲವೊಂದು ಕಸ್ಟಮರ್ ಏನ್ ಮಾಡಿರ್ತಾರೆ, ಜಾಸ್ತಿ ಆರ್ಡರ್ ಬಂದಾಗ ಓವರ್ ನೈಟ್ ಕೆಲಸ ಮಾಡ್ತಿರ್ತಾರೆ, 12-1 ಗಂಟೆವರೆಗೂ. ಆ ಟೈಮಲ್ಲಿ ಕಾಲ್ ಮಾಡಿದಾಗ ಯಾರು ಟೆಕ್ನಿಷಿಯನ್ ಫೋನ್ ರಿಸೀವ್ ಮಾಡಲಿಲ್ಲ, ಅಥವಾ ಆ ಟೈಮಲ್ಲಿ ನಾವು ರಿಸೀವ್ ಮಾಡಕ್ಕೂ ಆಗಲ್ಲ. ಹೌದಾ? ಸೊ ಅದಕ್ಕೋಸ್ಕರ ಎ ಟೆಕ್ನಾಲಜಿ ಅಂತ ಏನಂದ್ರೆ, ಪ್ರತಿಯೊಂದು ಮಷಿನ್ ನಮ್ಮಲ್ಲಿ ಏನ್ ಕಸ್ಟಮರ್ ಮಷಿನ್ ಬೈ ಮಾಡ್ತಾರೆ ಅವ್ರಿಗೊಂತಾನೆ ಒಂದು ಆಪ್ ನ ಡೆವಲಪ್ ಮಾಡಿದೀವಿ. ಆ ಆಪ್ ಜೊತೆಗೆ ಮಷಿನ್ಗೆ ಒಂದು ಸ್ಕ್ಯಾನರ್ ನ ಕೊಟ್ಟಿರ್ತೀವಿ. ಯಾವಾಗ ಇನ್ವಾಯ್ಸ್ ಆಗ್ತದೆ, ಸೊ ಆ ಟೈಮಲ್ಲಿ ಸ್ಕ್ಯಾನರ್ ರೆಡಿ ಆಗ್ತದೆ. ಸ್ಕ್ಯಾನರ್ ನ ಮಾಡಿ ಇನ್ಬಿಲ್ಟ್ ಮಾಡಿ ಕೊಟ್ಟಿರ್ತೀವಿ. ಸೊ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಮಷಿನ್ ಅಲ್ಲಿ, ಆ ಆಪ್ ಥ್ರೂ ಆ ಮಷಿನ್ ನಲ್ಲಿ ಇರುವಂತ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿದಾಗ ಆ ಮಷಿನ್ ನಲ್ಲಿ ಇರೋ ಪ್ರಾಬ್ಲಮ್ ಮತ್ತೆ ಅದಕ್ಕೆ ಸೊಲ್ಯೂಷನ್ ಅದೇ ಯಾವ ಭಾಷೆಯಲ್ಲಿ ಬೇಕಾದ್ರೂ ಕೊಡ್ತದೆ, ಎನಿ ಟೈಮ್ 24/7. ಓಕೆ, ಯಾಕಂದ್ರೆ ಭಾಷಾನು ನಾವು ಇದು ಮಾಡ್ಕೋಬಹುದು. ಹೌದೌದು. ಯಾಕಂದ್ರೆ ನಮ್ಮ ಜನಕ್ಕೆ ಜಾಸ್ತಿ ಕನ್ನಡ ಇಲ್ಲೇ ಕರ್ನಾಟಕ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಮಾಡ್ಬೋದು. ಯಾಕಂದ್ರೆ ಹಿಂದಿದವರು ಹೊರಗಿಂದ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕಡೆ ನಮ್ಮ ಮಷಿನ್ ಹೋಗ್ತಾ ಇದ್ದವು. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಅರ್ಥ ಆಗಲ್ಲ. ಕೆಲವೊಂದ್ಸರಿ ನಮಗೂ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಡ್ತದೆ, ಯಾಕಂದ್ರೆ ಅವರು ತೆಲುಗು ಇರ್ತಾರೆ, ನಮಗೆ ತೆಲುಗು ಸರಿಯಾಗಿ ಬರ್ತಿರಲ್ಲ. ಸೊ ಆ ಟೈಮಲ್ಲಿ ಎಲ್ರಿಗೂ ಎಲ್ಲಾ ಭಾಷೆಯಲ್ಲೂ ಈಸಿ ಆಗ್ಲಿ ಅಂತ ಆ ಆಪ್ ನಾವು ಡೆವಲಪ್ ಮಾಡಿರೋದು. ಓಕೆ, ಯಾಕಂದ್ರೆ ಅದರಲ್ಲಿ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಗೆ ಏನ್ ಸೊಲ್ಯೂಷನ್ ಇದೆ ಅದನ್ನು ಕೊಡ್ಬಿಡುತ್ತೆ. ಹೌದೌದು, ಪ್ರಾಬ್ಲಮ್ ಹೇಳ್ತದೆ, ಅದಕ್ಕೆ ಸೊಲ್ಯೂಷನ್ ಕೂಡ ಅದೇ ಕೊಡ್ತದೆ. ಅದಾದ್ಮೇಲೆನೂ ಅದೇನಾದ್ರೂ ಪ್ರಾಬ್ಲಮ್ ಅವ್ರ ಕಡೆಯಿಂದ ಆಗಿಲ್ಲ ಅಂದ್ರೆ ವಿದಿನ್ 24 hours ಟಿಕೆಟ್ ರೈಸ್ ಆಗಿರುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ. ಆ ವೆಬ್ಸೈಟ್ ಥ್ರೂ ನಮ್ಮ ಟೆಕ್ನಿಷಿಯನ್ ಏನ್ ಎವ್ರಿ ಡೇ ಅಪ್ಡೇಟ್ ಮಾಡ್ತಾರೆ, ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಇಲ್ಲಾಂದ್ರೆ ಫಿಸಿಕಲಿ ಹೋಗಿ ಮಷಿನ್ಗೆ ಸರ್ವಿಸ್ ಕೊಡೋಂತ ಕೆಲಸ ನಾವು ಮಾಡ್ತಾ ಇದೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್.